ಇದು ಒರಿಜಿನಲ್ ಸೂಪು, ನಮ್ಮ ಹಿಂದೂ ಧರ್ಮದ ಸೂಪ್, ಪಕ್ಕಾ ದಕ್ಷಿಣ ಕನ್ನಡ ಸೂಪ್. ಪಟಾಪಟ್ ತರ. ಪಟಾಪಟ್ಟು ಏನಿದು ಅಂದ್ರೆ ಇದು ಮದುವೆ ಮನೆದೆ ಸರ್ ಇದು ಪಕ್ಕ? ಹೌದು ಸರ್, ಹಿಂಗೇನೆ ಫಾಸ್ಟ್ ಸರ್. ಮೈ ಜುಮ್ ಅಂದೇರೆ ಕುಡಿದ ತಕ್ಷಣ ಅದು ಇನ್ಸ್ಪೈರ್ ಆಗ್ಬೇಕು ಅಂತ ಒಗ್ಗರಣೆ ಹಾಕೋಣ. ತೆಲುಗು ವೀಕ್ಷಕರು ಕನ್ನಡದಲ್ಲೂ ಇದೆ. ಜುಮ್ 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 ರೋಮಾಂಚನ ಸ್ಪರ್ಶಂ ಸಕಲಂ ಸಂಮೋಹನ ಅಂತ. ಒಬ್ಬ ಹಂಗೆ ನೋಡ್ರಿ, ರೋಮ ರೋಮದಲ್ಲಿ ಏನಿದು ಮಾಯೆ, ಜುಮ್ಮನ್ನುವ ಮಾಯೆ. ನಿಮ್ಮ ನಗು ಚಂದ, ನಿಮ್ಮ ಅಡುಗೆ ಚಂದ, ರುಚಿ ಚಂದ ಸರ್. ಥ್ಯಾಂಕ್ ಯು ಸರ್. ಅದ್ಭುತ ಅದ್ಭುತ. ಈ ಕಾಲಕ್ಕೆ ತಕ್ಕಂಗೆ ನೀವು ಸೋಸ್ತಾನೆ ಇರ್ತೀರಾ. ಇವತ್ತು ಯಾವುದು ಎಲ್ಲರೂ ಹೋಟ್ಲಿಗೆ ಸೂಪ್ ಕುಡಿಯಕ್ಕೆ ಹೋಗ್ತಾರೆ. ಹೌದು, ನಿಜ ಅಲ್ಲ ಸರ್? ಆ ಸೂಪ್ ಈ ಸೂಪ್ ಒರಿಜಿನಲ್ ಸೂಪ್ ಅಂತ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ಮೊದಲನೇ ಸೂಪೇ ಅಪ್ಪೆ ಸಾರು. ಸೂಪ್ ಅಂತ ಇತ್ತು ಆಗ್ಲೇ ಅವಾಗ. ಈಗ ಫಸ್ಟ್ ಈಗ ಬಂದಿರೋದಲ್ಲ ಸರ್, ಫಸ್ಟ್ ಊಟಕ್ಕೆ ಮುಂಚೆ ಸೂಪ್ ಕುಡಿಯೋದು. ಅದು ಒಂದು ಇದಾಗ್ಬಿಡ ಸ್ಟೈಲ್. ಇದು ಊಟಕ್ಕೂ ಮುಂಚೆ ಕುಡಿಯೋಂತ, ಇದು ಡೈಜೆಷನ್ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಸೂಪ್ ಅಲ್ಲಿ ಸಿಕ್ಕುತ್ತೆ, ಟೇಸ್ಟಿಂಗ್ ಪೌಡರ್ ಇರುತ್ತೆ, ಕಾರ್ನ್ ಫ್ಲೋರ್ ಇರುತ್ತೆ. ಒರಿಜಿನಲ್ ಯಾವತ್ತು ಒರಿಜಿನಲ್. ನಾನು ಮೂಲತಃ ಬೇಸಿಕ್ನೇ ಜಾಸ್ತಿ ಹೇಳ್ಕೊಡೋದು. ನೋಡ್ಬೋದು ಚೇತನ್ ಏನು ಬೇರೆಯವ್ರ ತರ ಡಿಸೈನ್ ಅಡಿಗೆ ಹೇಳ್ಕೊಡಲ್ವಲ್ಲ ಅಂತ ಅನ್ಬೋದು. ಅದ್ರಲ್ಲಿ ಏನೂ ಉಪಯೋಗ ಇಲ್ಲ. ಒಳ್ಳೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಫಸ್ಟ್ ಟೈಮ್ ಸಾರು ಕುಡಿದ್ರೆ ಅನ್ಬೇಕು. ಮದುವೆ ಮನೆಯ ಅಪ್ಪೆ ಸಾರು. ಏನ್ ಸರ್, ಹಳೆ ಕಾಲದ ಏನೇ ಇದ್ರು ಕೂಡ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ನೋಡಿ ಸರ್. ಸುಮ್ಮನೆ ಮಾಡಿಲ್ವಲ್ಲ ಸರ್ ಅವೆಲ್ಲ. ಏನ ಇವಾಗ್ಲೆಲ್ಲ ಕೆಡಿಸ್ಕೊಂಡಿರೋದು ಆರೋಗ್ಯಕ್ಕೆ. ಬನ್ನಿ ಸರ್ ನೋಡ್ಬಿಡ. ಬನ್ನಿ ಸರ್. ಅಪ್ಪೆ ಸಾರು ಬೇಕಂತ ಐಟಮ್ಗಳು ತೋರಿಸ್ತೀನಿ ಬನ್ನಿ. ಜೀರಾ ಮಾವಿನಕಾಯಿ ಮತ್ತೆ ಜೀರಾ ಮಾವಿನಕಾಯಿ. ಹೌದು, ಚೆನ್ನಾಗಿರುತ್ತೆ. ಅದು ಅದನ್ನ ಸ್ವಲ್ಪ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದೆ. ಒಂದು ಫುಲ್ ಮಾವಿನಕಾಯಿ ಸರ್? ಒಂದುಂಡೆ ಒಂದುಂಡೆ ಹೆಚ್ಚಿಟ್ಕೊಂಡಿದೆ. ಆಮೇಲೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಲ್ಲ, ಆಯ್ತಾ, ಸ್ವಲ್ಪ ಶುಂಠಿ, ಮೆಂತ್ಯ, ಉಪ್ಪು ರುಚಿಗೆ ತಕ್ಕಷ್ಟು, ಕರಿಬೇವು, ಒಗ್ಗರಣೆಗೆ ಸಾಸಿವೆ, ಒಣಮೆಣಸು, ಸ್ವಲ್ಪ ಇಂಗು, ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಕೊಬ್ಬರಿ ಎಣ್ಣೆ. ತೋರಿಸುವ ಮಾಡೋದು ಹೆಂಗೆ ಅಂತ ಹೇಳಿ. ಬನ್ನಿ ನಾಗೇಶ್ವರ ಒಟ್ಟಿಗೆ ಸೇರ್ಕೊಂಡು ನಮಸ್ಕಾರ. ನೀರು ಎಷ್ಟು ನೀರು ಇಟ್ಕೋಬೇಕು ಸರ್? 1 ಲೀಟ್ರು. 1 ಲೀಟ್ರು ಅಷ್ಟಿದೆ ನೀರು. ಕುದೀತಾ ಇದೆ. ಈಗ ನೋಡಿ ಈ ಮಾವಿನಕಾಯಿನ ಹಾಕೋಣ. ಆಯ್ತಾ? ಮಾವಿನಕಾಯಿ ಜೊತೆಗೆ ಖಾರ ತಕ್ಕನಂಗೆ. ಖಾರ ಇರಲ್ಲ, ಮೀಡಿಯಂ ಬೇಡ ಸರ್, ಬೇಡ, ಸ್ವಲ್ಪ ಚುರುಕು ಪರ್ಕು ಇರ್ಲಿ. ಓಹೋ 4 ಬಿದು ಅಲ್ವಾ? ಆಹಾ ಓಹೋ ಇದ್ರೆ ಮೆಣಸಿನ್ಕಾಯಿ 4-5 ಇರುತ್ತೆ ನೋಡಿ. ಸ್ವಲ್ಪ ಶುಂಠಿ ಜಜ್ಜಿಟ್ಕೊಳ್ಳೋದು. ಶುಂಠಿ ಓಕೆ, 4 ಒಂದೊಂದು ನಿಮಿಷ 4. ಮಾಮೂಲಿ ಮೆಂತ್ಯ ಇಷ್ಟೇ. ಚಿಟಿಕೆ. ಸ್ವಲ್ಪ ಉಪ್ಪು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ರೈಟ್ ಸರ್. 2 ತುಂಡು ಬೆಲ್ಲ. 2 ತುಂಡು ಬೆಲ್ಲ. ಓಕೆ, ಡನ್. ಕ್ವಿಕ್ ನೋಡಿ. ಕರಿಬೇವು. ಒಂದೆರಡು ಕಾಳು ಜೀರಿಗೆ. 2 ಕಾಳು. ಒಂದು ಅದೇ 3 ಬೆಳ್ಳು. ಹೌದು. ಈಗ ಇದು ಬೇಯ್ಲಿ, ಕಟ್ಟೆ ಮುಚ್ಚಿಬಿಡೋಣ. ಓಕೆ ಓಕೆ. ನೆಕ್ಸ್ಟ್ ಏನು ಅಂತ ಹೇಳ್ಕೊಡ್ತೀನಿ. ಪಟಾಪಟ್ಟು ಏನಿದು ಅಂದ್ರೆ ಇದು ಮದುವೆ ಮನೆದೆ ಸರ್ ಇದು ಪಕ್ಕ? ಹೌದು ಸರ್, ಹಿಂಗೇನೆ ಫಾಸ್ಟ್ ಸರ್. ಯಾವತ್ತು ತಾಳ್ಮೆಯಿಂದ ಮಾಡೋ ಪದಾರ್ಥನೇ ಬೇರೆ. ಫಟಾಫಟ್ ಅಂತ ಮಾಡ್ತಾ ಇರಿ, ಆ ರುಚಿ ಪಟಾಪಟ ಅಂತ ಬರ್ತಾ ಇರುತ್ತೆ. ಇದು ಫಸ್ಟ್ ಕುಡಿಯೋದು. ಕರೆಕ್ಟ್. ಒಂದು ಗ್ಲಾಸಲ್ಲಿ ಕೊಡ್ತಿರಲ್ಲ ನೀವು, ಅದಕ್ಕೆ ಚೆನ್ನಾಗಿ ಇಂಪ್ರೆಷನ್ ಆಗುತ್ತೆ ಇವೆಲ್ಲ ಕುಡಿಯೋಕ್ಕೆ. ಅಪ್ಪೆ ಸಾರು. ಈಗ ಆಲ್ಮೋಸ್ಟ್ ಬೆಂದಿರುತ್ತೆ. ನೋಡೋಣ ಸರ್. ನೋಡಿ. ಏನಿಲ್ಲ, 10 ನಿಮಿಷ ಆಯ್ತಲ್ಲ? 10 ನಿಮಿಷ ಬೇಕು. ಬೆಂದಿದೆ. ಇದನ್ನ ಸೋಸ್ಕೊಂಡು, ಯಾಕಂದ್ರೆ ಕೆಲವ್ರಿಗೆ ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕಿರೋದ್ರಿಂದ ಆರಿಸಿ ಕೈಯಲ್ಲಿ ಕ್ಯೂಚ್ಬೋದು. ಇದನ್ನ ಕೈ ಖಾರ ಆಗ್ಬಿಡುತ್ತೆ ಅಂದ್ಬಿಟ್ಟು 1 ರೌಂಡ್ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿ ಅದ್ರಲ್ಲಿ ಸೋಸ್ಕೊಂಡ್ರು ಸಾಕು. ಅಷ್ಟು ಮಾಡ್ಕೋಬೋದು ಮನೇಲಿ ಕೂಡ ಹಂಗೆ. ಈ ನೀರು ಇಟ್ಕೊಂಡಿರ್ಬೇಕು. ನೀರು ಹಂಗೆ ಇಟ್ಕೋಬೇಕು. ಇದನ್ನ ಮಿಕ್ಸಿ ಮಾಡಬೇಕು.
ಸರ್ ಈಗ ನೈಸಾಗಿ ರುಬ್ಬಿದೆ. ಇದನ್ನ ಸೋಸ್ಬೇಕು, ಇದು ನೀರು ಹಾಕ್ತೀನಿ. ನೋಡಿ ಸರ್ ಹೆಂಗ್ ಬಂತು ಬೇಡ ನೋಡಿ ಸರ್. ಕರೆಕ್ಟ್ ಸರ್. ಅಪ್ಪೆ ಸಾರು ತರ ಬಂತು ನೋಡಿ. ಏನ್ ಹೇಳ್ಬೇಕು ನಾವು, ಏನ್ ಅಪ್ಪೆ ಸಾರು ನೋಡ್ತೀವೋ ಅಲ್ಲಿಗೆ ಆಗ್ಲೇ ಬಂದ್ಬಿಡಿದೆ 90%. ನೋಡಿ ಕುದಿಯಾಗಿ ಬಿಟ್ರೆ ಇದು ಅಪಿಟೈಸರ್ ಸರ್, ಇದು ಅಪಿಟೈಸರು. ಸ್ವಲ್ಪ ಇನ್ನೊಂಚೂರು ಮೇಲೆ ಉಪ್ಪು, ಮೇಲೆ ಉಪ್ಪು ಅದು ನೋಡ್ಕೊಂಬಿಟ್ಟು ಉಪ್ಪು ಕಡಿಮೆ ಇದ್ರೆ ಹಾಕೋಬೇಕಷ್ಟೇ. ಸರ್ ಮೈ ಜುಮ್ ಅಂದೇರೆ ಕುಡಿದ ತಕ್ಷಣ ಕೇಳಿ, ರೋಮ ರೋಮದಲ್ಲಿ ಏನಿದು ಮಾಯೆ ಅನ್ಬೇಕಾ? ಖಂಡಿತ. ಇದು ಒರಿಜಿನಲ್ ಸೋಪು, ನಮ್ಮ ಹಿಂದೂ ಧರ್ಮದ ಸೋಪ್, ಪಕ್ಕಾ ದಕ್ಷಿಣ ಕನ್ನಡ ಸೋಪ್. ಚೆಲುವ ಅಪ್ಪೆ ಸಾರಿನ ಮಾಯೆ. ಕುದಿತಾ ಇದೆ. ಇದಕ್ಕೊಂದು ಅದು ಇನ್ಸ್ಪೈರ್ ಆಗ್ಬೇಕು ಅಂತ ಒಗ್ಗರಣೆ ಹಾಕೋಣ. ಒಗ್ಗರಣೆ ಕೂಡ ಇನ್ಸ್ಪಿರೇಷನ್ ಸಿಗಬೇಕು. ಹೌದು ಬಾ. ನಾವು ಯಾವಾಗಲೂ ಬರಲಿ ಸರ್ ಮೈಸೂರಿಗೆ, ಆ ಒಂದು ಟ್ರಿಪ್ ನಮ್ದು ಸಾರ್ಥಕತೆ ಇದ್ದೇ ಇರ್ತದೆ. ಸಾರ್ಥಕ ಆಗುತ್ತೆ ಸರ್. ನಿಮ್ದೇನು ರೆಸಿಪಿ ನೋಡಿ ನಮ್ ನಂಬಿ ಕೊಟ್ಟ ಮೇಲೆ ಅವ್ರಿಗೊಂದು ಖುಷಿ ಆಗ್ಬೇಕು. ಹಾಗೆ ನೀವು ನಮ್ಮ ಬಂದ್ಮೇಲೆ ನಮ್ಮ ಮನೆಯವ್ರಿಗೆ ತೋರ್ಸಕ್ ನೀವು ನಿಂತಿರೋದು, ಅವ್ರಿಗೂ ಖುಷಿ ಆಗ್ಬೇಕು, ನಿಮ್ಗೂ ಖುಷಿ ಆಗ್ಬೇಕು. ಕರೆಕ್ಟ್. ಕೊಬ್ಬರಿ ಎಣ್ಣೆ ಒಗ್ಗರಣೆಗೆ. ನಾನು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಕುಡಿಲಿಕ್ಕೆ. ಇದು ಮಾತ್ರ ಸಾರ್ ಖುಷಿ ಆಗ್ತೀರಿ. ಎಸ್, ಗ್ಯಾರಂಟಿ. ಅರ್ಧ ಚಮಚ ಸಾಸಿವೆ, ಸ್ವಲ್ಪ ಕಾಲು ಚಮಚ ಜೀರಿಗೆ, ಸಾಸಿವೆ ಸಿಡಿತಿದ್ದಂಗೆ ಸಾಸಿವೆ ಸಿಡಿತಿದ್ದಂಗೆ ಡಬ್ಬಿ ಬಾಡಿಗೆ ಮೆಣಸು ಇಲ್ಲಿ ಎಲ್ಲೋ ಇದ್ದಿದ್ದು ಇಲ್ಲಿ ರೆಡ್ ಆಗಿ ಕರ್ನಾಟ್ ಆಗಿ ಲೈಟ್ ಕೇಸರಿ ಆಗುತ್ತೆ ನೋಡಿ ಬಣ್ಣ. ಹೌದಾ? ಮಜಾನೇ ಬೇರೆ. ಇನ್ನೂ ಒಂದು ಮಜಾ ಆದ್ರೆ ಆ ಕೊಬ್ಬರಿ ಎಣ್ಣೆ ನೋಡಿ, ಕರಿಬೇವು. ಆಯ್ತಾ? ನನಗೆ ಬರ್ತಾ ಇದೆ ಪರಿಮಳ ಕೊಬ್ಬರಿ ಎಣ್ಣೆದು. ಈಗ ನೋಡಿ ಇದು ಹಾಕಿ ಇದ್ರ ಮೇಲೆ ಒಂದು ಕುದಿಸ್ತೀನಿ ನೋಡಿ ಈಗ. ಹೌದಾ? ಹಿಂಗೆ ಇವಾಗ ಇದಕ್ಕೆ ಆಯ್ತಾ? ನೋಡಿ ಈಗ ಎಲ್ಲ ಕುದ್ರೆ ಹೆಂಗೆ ಆ ಪರಿಮಳ ನೋಡಿ. ಕರೆಕ್ಟ್ ಸರ್. ರೆಡಿ 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 ಆಯ್ತಾ? ಮತ್ತೆ ನಾವು ಎವರ್ ರೆಡಿ. ಅಯ್ಯಪ್ಪ ನೋಡಿ. ಅಪ್ಪೆ ಸಾರು ನೋಡಿ ಸರ್. ಬಂದೆ ಸಾರ್ ನೋಡಿ ಸರ್, ಕುಡೀರಿ ಸಾರ್. ಅಪ್ಪೆ ಸಾರ್ ಪಕ್ಕಾ ಸಾರ್ ಗ್ಯಾರಂಟಿ. ಬಾಬಾ ಮೈ ಜುಮ್ ಅಂದಿರ್ ಕೇಳಿ. ತೆಲುಗುನಲ್ಲಿ ಒಂದು ಹಾಡಿದೆ, ಜುಮ್ಮಂದಿನಾದಂ. ತೆಲುಗು ವೀಕ್ಷಕರು ಕನ್ನಡದಲ್ಲೂ ಇದೆ. ಜುಮ್ 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 ರೋಮಾಂಚನ ಸ್ಪರ್ಶಂ ಸಕಲಂ ಸಂಮೋಹನ ಅಂತ. ಒಬ್ಬ ಇಲ್ಲಿ ನಾಲ್ಗೆಗೆ ಸ್ಪರ್ಶ ಆಗ್ತಿದ್ದಾನೆ ಸಂಮೋಹನ ಅಂತ ಹೇಳಿದ್ದಾರೆ. ಮೈ ಜುಮ್ ಸರ್. ನೋಡೋಣ ಸರ್. ಚಿಯರ್ಸ್ ಸರ್. ನೋಡಿ ಸರ್, ಧೈರ್ಯ ಕೊಡ್ರಿ ಸರ್. ಉಪ್ಪು ಅನ್ಕೊಂಡು ಉಪ್ಪು ಅನ್ಬೇಕಾ? ಹೆಂಗೆ ನೋಡ್ರಿ, ರೋಮ ರೋಮದಲ್ಲಿ ಏನಿದು ಮಾಯೆ, ಜುಮ್ ಅನ್ನುವ ಮಾಯೆ. ಇದು ಊಟಕ್ಕಿಂತ ಮುಂಚೆ ಅಪಿಟೈಸರ್. ಹಿಂಗು, ಕೊಬ್ಬರಿ ಎಣ್ಣೆ. ಕರೆಕ್ಟ್. ನಮ್ಮ ನಾಲ್ಗೆ ಮೇಲೆ ಆ ಟೇಸ್ಟ್ ಬಡ್ಸ್ ಅಂತ ಇರ್ತಾವಲ್ಲ, ಎಲ್ಲವೂ ಎಚ್ಚೆತ್ಕೊಂಡ್ಬಿಡ್ತಾವೆ. ಪ್ಲಸ್ ಮೈಯೆಲ್ಲ ರೋಮಾಂಚನ. ನಾವು ಅದು ಮಬ್ಬಲ್ಲಿ ಒಂದು ಮಂಕ್ ಕವಿದಂಗೆ ನಾವು ಕುಂತಿದ್ರೆ ಎಚ್ಚೆತ್ಕೊಂಡ್ಬಿಡ್ತೀವಿ. ಖಂಡಿತ ಸರ್. ಎಲ್ಲ ಜಾಸ್ತಿನೇ ತಿನ್ನೋದು. ಆಮೇಲೆ ಅನ್ನಕ್ಕೂ ಕೆಲಸ ನೋಡಿತ್ತಲ್ಲ ನೋಡಿ.
ಆಹಾ ಆ ಜೀರಾ ಮಾವಿನಕಾಯಿದು ಒಂದು ಮಹಿಮೆ, ಕೊಬ್ಬರಿ ಮಾಡಿರೋ ಶೈಲಿ, ಕೊಬ್ಬರಿ ಎಣ್ಣೆ, ಅದ್ರದ್ದು ಫ್ಲೇವರು ಅದ್ಭುತ. ಎಂತೆಂಥವು ಸಿಗ್ತವೆ. ನೀವು ಹೇಳ್ದಂಗೆ ಮೈ ಜುಮ್ ಎನ್ನುವ ಒಂದು ರೆಸಿಪಿ ಸಿಕ್ಕಿದೆ. ನೀವು ಜುಮ್ ಅನ್ಸ್ಕೊಂಡ್ರೆ ನಮ್ಗೆ ಹೇಳಿ, ಮುಂದಿನ ಜುಮ್ ಎನ್ನುವ ರೆಸಿಪಿಗೆ ಮತ್ತೆ ಕಾಯೋಣ. ನೋಡಿ, ನಾಗೇಶ್ವರಿಗೂ ಜುಮ್ ಅನಿಸ್ತಾ ಇದ್ದೀವಿ. ಪ್ರತಿಯೊಂದು ಏನು ಸರ್ ರೆಸಿಪಿಯಲ್ಲೂ ಏನೋ ಒಂದು ವಿಶೇಷತೆ ಇರ್ತದೆ. ಅದೇ ವಿಶೇಷವಾದ ಆ ರೆಸಿಪಿಗೋಸ್ಕರ ನಾವು ಬರ್ತೀವಿ. ಇದು ನೋಡಿದ ಮೇಲೆ ಸಾರ್ಥಕತೆ ಇದ್ದೇ ಇರ್ತದೆ. ನೀವು ಮನೆ ಮಾಡ್ಕೊಂಡು ನಮ್ಗೆ ಹೇಳಿ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ದೃಷ್ಟಿಯಾದ ಅಡುಗೆಗಳಿವಲ್ಲ, ಇದ್ದಾಗ ತಿನ್ನಿ, ಚೆನ್ನಾಗಿದ್ದಾಗೆ ಎಂಜಾಯ್ ಮಾಡಿ. ಹೌದು, ಆರೋಗ್ಯಕ್ಕೆ ನಮ್ಮ ಹಿರಿಕರು ಹಳಬರು ಏನು ಮಾಡಿದ್ರೆ ಅದನ್ನು ಪಾಲಿಸೋಣ. ನಾವು ಆದಷ್ಟು ಅದು ಅಂಥದ್ದೇ ರೆಸಿಪಿ ಕೂಡ ಟ್ರೈ ಮಾಡ್ತೀವಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ ಸರ್. ನಮಸ್ಕಾರ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.